ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಯೋಗೇಶ್ ಅಂತೇಳಿ. ಯೋಗೇಶ್. ಸೊ ಯಾವ ಗ್ರಾಮ ಪಂಚಾಯತಿಗೆ ಗೆದ್ದು ಮೆಂಬರ್ ಆಗಿರೋಂಥದ್ದು ಸರ್ ನೀವು? ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿ ಕಿರಿಕೊಳ್ಳಿ ಕ್ಷೇತ್ರ. ಕಿರಿಕೊಳ್ಳಿ ಕ್ಷೇತ್ರ. ಸೊ ಆಗ ನೀವು ಯಾವ ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ ಸರ್? ಬಿಜೆಪಿಯಿಂದ. ಬಿಜೆಪಿ ಗುರುತು. ಸೊ ಈಗ ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿದೆ ಸರ್? 265. 200. ಆಗ ಎಷ್ಟು ಅಂತರದಿಂದ ನೀವು ಗೆಲುವನ್ನು ಸಾಧಿಸಿದ್ರಿ? 11 ಅಂತ. 11. ಸೊ ಈಗ ನೀವು ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗ್ರಾಮ ಪಂಚಾಯತಿಗೆ ಗೆದ್ದಿದ್ರೆ ಆ ಸಂದರ್ಭದಲ್ಲಿ ತಮ್ಗೆ ಹೇಗೆ ಅನ್ನಿಸ್ತು ಸರ್? ಗೆಲ್ಲುವಾಗ ಖುಷಿ ಅನ್ನಿಸ್ತು, ಆದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ನೋಡಿದ್ರೆ ಬೇಡ ಅನ್ನಿಸ್ತಾ ಇದೆ. ಬೇಡ ಅನ್ನಿಸ್ತದೆ. ಸೊ ಈ ರಾಜಕೀಯ ಅನ್ನೋದು ನಿಮ್ಮ ಮೂಲದಲ್ಲಿ ನಿಮ್ಮ ಮನೆತನ ಬಂದಿರೋದು ಹಿಂದಿನಿಂದಲೂ ರಾಜಕೀಯದಲ್ಲೇ ಬೆಳ್ಕೊಂಡ್ ಬಂದಿದೆ? ಇಲ್ಲ, ರಾಜಕೀಯಕ್ಕೆ ಎಂಟ್ರಿ ಆಗಿದೆ ಗ್ರಾಮ ಪಂಚಾಯತಿಯಿಂದ. ಅಲ್ಲಿವರೆಗೆ ಒಂದು ಪಕ್ಷದ ಸಿಂಬಲ್ ಅಲ್ಲಿ ಓಟ್ ಹಾಕ್ತಿದ್ವಿ ಅವ್ರು ಬಿಟ್ರೆ, ಮತ್ತೆ ರಾಜಕೀಯಕ್ಕೆ ಅಂತ ಓಡಾಡ್ದವ್ರಲ್ಲ. ಎಂಟ್ರಿ ಆಗಿದೆ ಪಂಚಾಯತಿ ಎಲೆಕ್ಷನ್ ಬಂದಿದ್ರಿಂದಾನೇ ರಾಜಕೀಯಕ್ಕೆ ಎಂಟ್ರಿ ಆಗಿದೆ ಅಷ್ಟೇ. ಅದಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಇರಲಿಲ್ಲ, ಯಾವ್ದೆಲ್ಲ ಗುರುತಿಸ್ಕೊಂಡಿಲ್ಲ. ಸೊ ಈಗಿನ ರಾಜಕೀಯದ ಅನುಭವ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ರಾಜಕೀಯದ ಒಂದು ಹುದ್ದೆ ಉಂಟಲ್ಲ, ಜನಪ್ರತಿನಿಧಿ ಹುದ್ದೆ ಒಳ್ಳೇದೆ, ಆದ್ರೆ ಅಲ್ಲಿ ನಡೆಯೋದೆಲ್ಲ ನೋಡಿದ್ರೆ ಬೇಡ ಅನಿಸ್ತಾ ಇದೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅಡ್ಗಾಲ ಹಾಕೋರೆ ಜಾಸ್ತಿ. ಅಂತದ್ರಲ್ಲಿ ನೋಡ್ಬೇಕು ಇನ್ನು ಮುಂದಿನ ಬದಲಾವಣೆಗಳಲ್ಲಿ. ಈಗಿನ ಎಲೆಕ್ಷನ್ ಕಮಿಷನ್ ಆದೇಶಗಳೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಎಲೆಕ್ಷನ್ ಖರ್ಚು ಮೊದಲು ಎಷ್ಟು ಬರ್ತಾ ಇತ್ತು, ಏನು ಇಡೀ ಪಾಕೆಟ್ಗಳು ಅವು ಇವು ಅಂತ ಎಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ರು. ಇವತ್ತಿಗೆ ಎಲೆಕ್ಷನ್ ಆಗಿದ್ದೇ ಗೊತ್ತಾಗೋದಿಲ್ಲ. ಅಂತ ಪರಿಸ್ಥಿತಿ ಬರಬೇಕು, ಅಂತ ಆದೇಶಗಳು ಇನ್ನೂ ಬರಬೇಕು. ಮನೆಯಲ್ಲಿ ಜನಗಳು ಎಚ್ಚೆತ್ಕೊಳ್ಬೇಕು. ಎಲೆಕ್ಷನ್ಗೆ ಬೇರೆ ಖರ್ಚು, ಎಣ್ಣೆಗೆ, ದುಡ್ಡಿಗೆ ಅದಕ್ಕೆಲ್ಲ ಬಲಿ ಆಗ್ಬಾರ್ದು ಜನ. ಆ ತರದಲ್ಲಿ ಆದ್ರೆ ಮುಂದೆ ದೇಶ ಬದಲಾವಣೆಯಲ್ಲಿ ಒಂದು ನಾವ್ ಅನ್ಕೊಂಡ್ರ ಲೆಕ್ಕದಲ್ಲಿ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಕಲ್ಪನೆ. ಅಂದ್ರೆ ಜನರಿಗೂ ಒಳ್ಳೇದಾಗತ್ತಾರ ಅಂದ್ರೆ ಜನರಿಗೂ ನಡ್ಕೋಬೇಕು, ಜನರು ಅದೇ ಸಹಕಾರ ಮಾಡ್ಬೇಕು. ಈಗ ನಾ ಯಾರ ಬಂದ್ಬಿಟ್ಟು ಅಷ್ಟು ದುಡ್ಡು ಕೊಡ್ತೀನಿ ನಮ್ಗೆ ಓಟ್ ಹಾಕಂತ ಹೇಳಿ ಕೊಡೋದಲ್ಲ. ಅವ್ನು ಕೊಡೋನ್ ಎಂತವನು ನಾವ್ ಯಾಕೆ ಓಟ್ ಹಾಕ್ಬೇಕು ಯಾಕೆ ಹಾಕ್ಬಾರ್ದು ಅನ್ನೋದು ಜನಗಳು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಆ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಕೆಲಸ ಮಾಡಿದ್ರೆ 100% ಜನಗಳು ಬುದ್ಧಿವಂತರಾದ್ರೆ ಕುಡಿಯಕ್ ಕೊಡ್ತಾರೆ ಅಂತ ಹೇಳಿ ಕುಡಿಲಿ, ಆದ್ರೆ ಓಟ್ ಹಾಕೋದ ಪ್ರಾಮಾಣಿಕತೆ ಯಾರಿದೆ ಅವ್ರಿಗೆ ಓಟ್ ಹಾಕ್ಬೇಕು. ಆ ತರದ ಜನಗಳಲ್ಲಿ ಬದಲಾವಣೆ ಬಂತಂದ್ರೆ ಬದಲಾವಣೆ ಮಾಡಬಹುದು. ಒಂದು ರಾಜಕೀಯನೇ ಬದಲಾವಣೆ ಮಾಡಬಹುದು. ಜನಗಳ ಬದಲಾವಣೆ ಮೇನ್. ಹೌದು. ಈ ರಾಜಕೀಯಕ್ಕೆ ಬರಕ್ಕೆ ನಿಮ್ಗಳಿಗೆ ಅದರ ಒಂದು ಮನೆಯವರ ಬೆಂಬಲ, ಸ್ನೇಹಿತರ ಬೆಂಬಲ ಯಾವ ತರ ಕೊಟ್ಕೊಂಡು ಬಂದಿದ್ದಾರೆ? ಅಂದ್ರೆ ನಮ್ದೊಂದು ಕ್ಯಾಟಗರಿ ಲೆಕ್ಕದಲ್ಲಿ ಅನೌನ್ಸ್ ಆಗಿದ್ದು. ಈ ಕ್ಯಾಟಗರಿ ಲೆಕ್ಕದಲ್ಲಿ ಅನೌನ್ಸ್ ಆದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ನನ್ನ ಸಜೆಸ್ಟ್ ಮಾಡಿದ್ರು, ಈಗ ನೀವು ಮೆಂಬರ್ ಆಗಿ ಈಗ ಆಪೋಸಿಟ್ ಅವ್ರನ್ನ ಹೊಡಿಬೇಕಂತಂದ್ರೆ ಘಟನೆ ಒಬ್ಬ ಅವನಿಗಿಂತ ಪ್ರಬಲವಾಗಿರ್ಬೇಕಲ್ಲ ಅನ್ನೋ ಲೆಕ್ಕದಲ್ಲಿ ಸುತ್ತಮುತ್ತ ಹಳ್ಳಿಗಳ ಜನಗಳ ಜೊತೆ ನಂದು ಕಾಂಟ್ಯಾಕ್ಟ್ ಚೆನ್ನಾಗಿರೋದ್ರಿಂದ ಮತ್ತೆ ನಮ್ಮ ತಂದೆಯವ್ರ ಕಾಲದಿಂದನೂ ಯಾರ ಹತ್ರ ಇಷ್ಟೂರು ಇಲ್ಲ. ಆ ಲೆಕ್ಕದಲ್ಲಿ ಒಂದು ಕಂಟೆಸ್ಟ್ ಮಾಡಿದ್ರು, ಒಳ್ಳೇದಂತ ಸಜೆಷನ್ ನಮ್ಮ ಪಾರ್ಟಿ ಕಾರ್ಯಕರ್ತರು ಹೇಳಿದ್ರು. ಆ ಲೆಕ್ಕದಲ್ಲಿ ಕಂಟೆಸ್ಟ್ ಮಾಡಿದ್ರು. ಸೊ ಇದು ನೀವು ಒಂದು ಮೊದಲೊಂದು ಬಿಸ್ನೆಸ್ ಮಾಡ್ಕೊಂಡು ಸೊ ರಾಜಕೀಯಕ್ಕೆ ಬರ್ಬೇಕು, ಜನ ಸೇವೆ ಮಾಡ್ಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ನಾನು ರಾಜಕೀಯಕ್ಕೆ ಬರ್ಬೇಕು ಅಂತ ಅನಿಸ್ಕೊಂಡು ಬರ್ಲಿಲ್ಲ, ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಹಾಗೇನೆ ನಮ್ಮ ಒಂದು JC ಸಂಸ್ಥೆ, ಆ ಸಂಸ್ಥೆಯಲ್ಲಿ ಒಂದು ಫೌಂಡ್ ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಕೆಲಸ ಮಾಡುವಾಗ ನಮ್ಮನ್ನ ಆಗಿ ಗುರುತಿಸ್ತಾ ಇದ್ರು ಜನ. ಈಗ ಒಂದು ಅಧ್ಯಕ್ಷ ಅಂತ ಹೇಳಿ ಕರೀತಿದ್ರು, ಕರೆದಲ್ಲಿ ಇದಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಅಧ್ಯಕ್ಷ ಸ್ಥಾನ ಕರೆಯೋದು ಅಥವಾ ಏನೋ ಸನ್ಮಾನ ಮಾಡೋದು ಅಥವಾ ಒಂದು ಅತಿಥಿಯ ಕರೆಯೋದು ಆ ತರ ಕರೀತಿದ್ರು. ಕರೀತಾ ಇರುವಾಗ ನಮ್ಗೇನು ಅನ್ನಿಸ್ತು, ಪರವಾಗಿಲ್ಲ ನಾವೊಂದು ಜವಾಬ್ದಾರಿ ಇದ್ದಾಗ ನಮ್ಗೊಂದು ಬೆಲೆ ಇರುತ್ತೆ ಅಂತ. ಆ ಬೆಲೆ ಇರುವಾಗ ನಾವು ಅದಕ್ಕೆ ತಕ್ಕನ ಕೆಲಸ ಮಾಡ್ಬೇಕು ಅನ್ನೋ ಲೆಕ್ಕದಲ್ಲಿ ಒಂದು ಮನಸ್ಸಲ್ಲಿತ್ತು. ಅದೇ ಸಂದರ್ಭಕ್ಕೆ ಇದೊಂದು ಅವಕಾಶ ಸಿಕ್ತು, ರಾಜಕೀಯದಲ್ಲಿ ಎಂಟ್ರಿ ಆಗೋದೊಂದು ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಅದು ನನಗೆ ಅನ್ನಿಸ್ತು, ಒಬ್ಬ ಅಧಿಕಾರಿ ಹತ್ರ ನಾವು ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಮಾತಾಡೋದಕ್ಕಿಂತ ಒಬ್ಬ ಒಂದು ಜನಪ್ರತಿನಿಧಿಯಾಗಿ ಹೋದ್ರೆ ನಮ್ಗೊಂದು ಬೆಲೆ ಇರುತ್ತೆ ಅನ್ನೋ ಲೆಕ್ಕದಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ಹೇಳ್ಕೊಂಡಿದ್ದೇನೆ. ಇವತ್ತವರೆಗೂ ಪ್ರಾಮಾಣಿಕನಾಗಿದ್ದೇನೆ. ಅಂದ್ರೆ ಮುಂದಕ್ಕೆ ಹಿಂಗೆ ಪ್ರಾಮಾಣಿಕತೆ ಇರ್ಬೇಕಂತ ಸಾಕು ಅನಿಸ್ತಾ ಇದೆ. ನೋಡ ಮುಂದೆ ಏನು ಅಂತೇಳಿ. ಸೊ ಈಗ ನೀವು ಗೆದ್ದಂತ ಸಂದರ್ಭದಲ್ಲಿ ತನಕ ಒಂದು 3 ವರ್ಷ ಅವಧಿ ಆಗಿದೆ. ಸೊ ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ನಿಮ್ಮ ಮೂಲಕ ಯಾವ ತರ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀರಾ? ಸರ್, ನಾನು ಪಂಚಾಯತಿಯಿಂದ ಮಾಡೋದಕ್ಕಿಂತ ಇಂಡಿವಿಜುವಲ್ ಜಾಸ್ತಿ ಮಾಡ್ಕೊಂಡಿದ್ದೇನೆ. ಅದು ಒಂದು ನಮ್ಮ ರೆವಿನ್ಯೂ ಆಫೀಸಿಗೆ 2 ಕಡೆಗೆ ಅದು ನೆಲದ ವ್ಯವಸ್ಥೆ ಪೂರ್ತಿ ಗುಂಡಿ ಬಿದ್ದೋಗಿತ್ತು. ಸರ್ಕಾರಿ ಕಚೇರಿ ನನ್ನ ಕಲ್ಪನೆ ಇದೆ. ಸರ್ಕಾರಿ ಕಚೇರಿಗಳು ನಮ್ಮ ಜನಪ್ರತಿನಿಧಿಗಳ ಆಸ್ತಿ, ಅದು ಜನಪ್ರತಿನಿಧಿಗಳು ಸಾರ್ವಜನಿಕರ ಆಸ್ತಿ, ಅದನ್ನ ನಾವು ರಕ್ಷಣೆ ಮಾಡಬೇಕು. ಆ ಲೆಕ್ಕದಲ್ಲಿ ಆ 2 ಇದಕ್ಕೆ ನೆಲಕ್ಕೆ ಇದು ಫ್ಲೋರಿಂಗ್ ಮಾಡಿಸ್ಕೊಟ್ಟಿದೆ ಕ್ಲೀನ್ ಆಗಿ 2. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ, ಅದಕ್ಕೆ UPS ಹಾಕ್ಸ್ಕೊಟ್ಟಿದ್ದೇನೆ. ಮತ್ತೆ ಸಾರ್ವಜನಿಕವಾಗಿ ಟ್ರಾಫಿಕ್ ಸಿಗ್ನಲ್ಗೆ ಒಂದು 5-6 ಬೋರ್ಡ್ ಮಾಡಿಸ್ಕೊಟ್ಟಿದ್ದೇನೆ. ಮತ್ತೆ ಪಬ್ಲಿಕ್ಗೆ ನನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲ ಎಲ್ಲ ಬೇರೆ ಟೋಟಲ್ ಎಲ್ಲ ಸೇರಿ ಒಂದು 9 ನಲ್ಲಿ ಟ್ಯಾಬ್ಗಳನ್ನ ಮಾಡಿಸ್ಕೊಟ್ಟಿದ್ದೇನೆ ಇಂಡಿವಿಜುವಲ್ ಆಗಿ. ಮತ್ತೆ ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವ್ರ ಏರಿಯಾದಲ್ಲಿ ಬಾಗೇರಿ ಅಂತ ಹೇಳಿ ಅಲ್ಲಿಗೆ ನೀರಿನ ವ್ಯವಸ್ಥೆ ಇಲ್ಲದೆ ಬೋರ್ವೆಲ್ ತೆಗೆದು ಫೇಲ್ಯೂರ್ ಆಗಿ 2ನೇ ಬೋರ್ವೆಲ್ ನಮ್ಮ ಸ್ವಂತ ತೆಗೆಸಿದ್ವಿ, ಆದ್ರೆ ಅದು ಫೇಲ್ಯೂರ್ ಆಗಿದೆ. ಹಾಗೆ ಇಂಡಿವಿಜುವಲ್ ಆಗಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇದೆ ಕೆಲವು, ಅವರೆಲ್ಲ ಸೇರಿ ಸಹಕಾರ ಕೊಟ್ಟು ಒಂದು ಒಳ್ಳೆ ಜನಗಳಿಗೆ ಒಳ್ಳೇದಾಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆನೂ ಅದೇ ಯೂನಿಯನ್ ಅಲ್ಲಿ ಎಲೆಕ್ಷನ್ ನಿಂತು ಅಂತಲ್ಲ, ಒಟ್ಟಿನಲ್ಲಿ ಅದೇ ಯೂನಿಯನ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ.
ಸೊ ಆಗ ನಿಮ್ಗೆ ಇನ್ನೂ 2 ವರ್ಷ ಅವಧಿ ಇದೆ. ಈ ಬರುವ 2 ವರ್ಷದಲ್ಲಿ ನಿಮ್ಮ ಮೂಲಕ ನಿಮ್ಮ ಗ್ರಾಮಕ್ಕೆ ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಕಲ್ಪನೆಗಳಿದೆ ಸರ್. ಆ ಕಲ್ಪನೆಗಳಿಗೆ ಏನಾಗಿದೆ ಅಂತಂದ್ರೆ ನಾವು ಅನ್ಕೊಂಡಂಗೆ ಕೆಲಸಗಳು ಮಾಡೋದಕ್ಕೆ ಕೆಲವು ಬಿಡೋದಿಲ್ಲ. ಈಗ ನಾನು ಹೇಳಿದ ಕೆಲಸ ಸರಿನಾ ಅಲ್ವಾ ಅನ್ನೋದು ವಿಮರ್ಶೆ ಮಾಡ್ಬೇಕು. ಆ ವಿಮರ್ಶೆ ಮಾಡಿದ್ಮೇಲೆ ಹೌದು ಅಂತಂದ್ರೆ ಮಾಡ್ಬೇಕು, ಅಲ್ಲ ಅಂತಂದ್ರೆ ಬೇಡ. ಇದು ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ಅದು ಬೇಡ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಮತ್ತೆ 2ನೇ ಹೆಜ್ಜೆ ಇಡಕ್ಕೆ ನಮಗೂ ಬೇಜಾರಾಗುತ್ತೆ. ಇದೇ JC ಸಂಸ್ಥೆಯಿಂದ ಒಂದು ವೇದಿಕೆ ಮಾಡ್ಬೇಕು ಅನ್ನೋ ಉದ್ದೇಶನ ನಾವು ಕೊಡ್ಲಿಬಿಟ್ಟಿಂದ ಇಟ್ಕೊಂಡಿದ್ವಿ. ನಾನು ಫೌಂಡರ್ ಪ್ರೆಸಿಡೆಂಟ್. ಆಗ ನಾನು ಇದಾಗಿತ್ತು, 2-3 ವರ್ಷ ಕಳೆದಿತ್ತು. ನಮ್ಮ ಮತ್ತೊಂದು ಅಧ್ಯಕ್ಷ ಬಂದಿದ್ದಾಗ ಅದೇ ಇದಿಟ್ಟು ಪಂಚಾಯತಿಗೆ ಒಂದು ರಿಜಿಸ್ಟರ್ ಮಾಡಿ ಹೇಳಿ ಕೊಟ್ಟಿವಿ, ಲೆಟರ್ ಕೊಟ್ಟಿವಿ, ಮಾಡ್ಕೊಡ್ತೀವಿ ಅಂತ. ಅಂದ್ರೆ ನಮ್ಮ JC ಇಂದಾಗಿ ನಾನು ಮೆಂಬರ್ ಆಗಿ ಮಾತಾಡ್ತಿಲ್ಲ, ಈಗ JC ಇಂದಾಗಿ ಮಾತಾಡ್ತಾ ಇರೋದು. ಆಗ JC ಇಂದ ಕೊಟ್ಟಾಗ ಏನಾಯ್ತು, ಆ ಲೆಟರ್ಗೆ ಆಯ್ತು ನೋಡೋಣ ಮೀಟಿಂಗ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ನಮ್ಮ ಬೋರ್ಡ್ ಅಲ್ಲಿ ತಗೊಂಡ್ರು. ಅಷ್ಟೊತ್ತಿಗೆ 4 ಜನ ಬೇರೆ ಸಂಸ್ಥೆಯವರು ಬಂದ್ರು. ಅಂಬೇಡ್ಕರ್ ಸಂಸ್ಥೆಯವರು ಬಂದ್ರು, TPUS ಅವ್ರು ಬಂದ್ರು, ಆಟೋ ಚಾಲಕರು ಬಂದ್ರು. ನಾವು ಮಾಡ್ತೀವಿ ವೇದಿಕೆ ಮಾಡ್ತೀವಿ ಅಂತ. ಸರಿ, ಯಾರಾದ್ರೂ ಮಾಡ್ಲಿ, ಒಟ್ಟು ಕಂಡೀಷನ್ ನಮ್ದು ಹಿಂಗೆ, ನಾವು ಮಾಡ್ತೀವಿ, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಾಳೆ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ನೀವು ಅದೇನ್ ಫೀಸ್ ಫಿಕ್ಸ್ ಮಾಡ್ತೀವಿ ಅದೇ ಲೆಕ್ಕ ನಾವು ಕಟ್ಬಿಟ್ಟು ನಾವು ಸ್ಟೇಜ್ ತಗೊಳ್ತೀವಿ, ನಾವು ಕಟ್ಟಿದ್ದೆ ಅಂತ ಹೇಳಿ ನಮಗೆ ಫ್ರೀ ಕೊಡೋದು ಬೇಡ, ನಮ್ದೊಂದು ಕೊಡ್ಲಿಬಿಟ್ಟು ಹೇಮಂತ್ JC ಅಂತ ಹೆಸರಿದ್ರೆ ಸಾಕು ಅಂತ ಹೇಳಿ ಹೇಳಿದ್ವಿ. ಆದ್ರೆ ಅದು ಅವತ್ತು ಮಾಡಿದ್ದು, ಆಮೇಲೆ ಯಾರು ಬರ್ಲೇ ಇಲ್ಲ, ಇವತ್ತವರೆಗೂ ಆ ಕೆಲಸ ಆಗ್ಲೇ ಇಲ್ಲ. ಆಗ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಅಡ್ಡಗಲ್ ಹಾಕಿದಾಗ ಮತ್ತೊಂದು ಕೆಲಸಕ್ಕೆ ಮಾಡ್ಬೇಕಂತ ಮನಸ್ಸು ಬರೋದಿಲ್ಲ ಯಾರಿಗೂ. ಆ ತರದಲ್ಲಿ ಕೆಲವು ಅಡೆತಡೆಗಳು ಬರ್ತಾ ಇದೆ. ನೋಡ, ನಮ್ ಕೈಲಾಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತಿದೀವಿ, ಮಾಡ್ತೀವಿ ಮುಂದಕ್ಕೂ. ಹಾಗೆ ನೀವು ಇನ್ನು ಮುಂದೆ ರಾಜಕೀಯದಲ್ಲಿ ಬೆಳಿಬೇಕು ಅಂತ ನಿಮ್ಮ ಆಸೆ ಏನಾದ್ರು ಇದೆಯಾ? ರಾಜಕೀಯದಲ್ಲಿ ಬೆಳೆದ್ರೆ ಒಳ್ಳೇದಿದೆ, ಒಳ್ಳೆ ರೀತಿಯಲ್ಲಿ ಬೆಳಕ್ ಹೋದ್ರೆ. ಆದ್ರೆ ಈ ತರ ಹೊಲಸ ರಾಜಕೀಯ ನನಗೆ ಬೇಡ ಅನಿಸ್ತಾ ಇದೆ. ಅಂದ್ರೆ ಇನ್ನು ರಾಜಕೀಯದಲ್ಲಿ ಬೇಡ, ಒಂದು ಅಂದ್ರೆ ನನ್ನ ಮೂಲಕ ಜನರಿಗೆ ಒಳ್ಳೇದಾಗಿದ್ರೆ ನಾವು ಸಾರ್ವಜನಿಕವಾಗಿ ಏನು ಪಂಚಾಯತಿಗೆ ಎಲೆಕ್ಟ್ ಆದ ತಕ್ಷಣ ನಾವು ಸ್ವಂತ ಕೈಯಿಂದ ಹಾಕೋದೇನು ತಪ್ಪಿಲ್ಲ, ಕೈಯಿಂದ ಹಾಕಿ ಕೆಲಸ ಮಾಡ್ತಾ ಇದೀವಿ, ಅದು ಮುಂದೆಗೂ ಮಾಡ್ಬೋದಲ್ಲ. ಹಾಗೆ ಎಲೆಕ್ಟ್ ಆಗಿಯೇ ಮಾಡ್ಬೇಕಂತ ಏನಿಲ್ಲ. ಅಂತ ಅವಕಾಶ ಬಿದ್ದಾಗ ನಮ್ಮ ಕಡೆಯಿಂದ ಯಾರು ಒಬ್ಬರನ್ನ ಒಳ್ಳೆಯವ್ರನ್ನ ಅಲ್ಲಿಗೆ ಕಲ್ಸ್ಕೊಳ್ಳೋದು, ನಾವು ಸಾರ್ವಜನಿಕ ಕೆಲಸ ಮಾಡ್ಕೊಳ್ಳೋ ನಾವು ದೇಶ ಇಟ್ಕೊಂಡಿದ್ದೇವೆ. ಸೊ ಇನ್ನು ನೀವು ಮುಂದೆ ರಾಜಕೀಯದಲ್ಲಿ ಬೆಳಿತೀನಿ ಅಂದ್ರೆ ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಸ್ನೇಹಿತರು ಯಾವ ತರ ಒಂದು ಬೆಂಬಲ ಕೊಡ್ತಾರೆ? ಸ್ನೇಹಿತರ ಬೆಂಬಲ ಇದೆ, ಆದ್ರೆ ನಮ್ಗಿಬ್ರು ಗಂಡ ಹೆಂಡತಿಗೆ ಬೇಡ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಇಬ್ರದ್ದು ಅನುಭವ ಜಾಸ್ತಿ ಆಗೋಗಿದೆ. ಅಂದ್ರೆ ಎಲ್ಲ ಕೆಟ್ಟದೆ, ತಪ್ಪು, ಒಂದ್ ಸಣ್ಣ ಇದಕ್ಕೂ ದೊಡ್ಡ ತಪ್ಪು ಅಂತ ಇದ್ ಮಾಡ್ಕೊಳ್ತಾರೆ. ಮತ್ತೆ ಎದುರೆದುರು ಕೂತ್ ಮಾತಾಡೋದಿಲ್ಲ, ಎಲ್ಲ ನೇರವಾಗಿ ಒಟ್ಟು ಅಪವಾದನೆ ಸಿಗಿಸ್ತಾ ಇದ್ದಾರೆ. ಒಟ್ಟು ಆ ಲೆಕ್ಕದಲ್ಲಿ ನಮಗೆ ಬೇಡ ಅನಿಸ್ತಾ ಇದೆ ಅಂತ ನಮ್ಮ ಸಹಕಾರ ಅಲ್ಲ, ನಮಗೆ ಬೇಡ ಅನಿಸ್ಬಿಟ್ಟಿದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾರೆ, ಫ್ರೆಂಡ್ ಸರ್ಕಲ್ ನೀವೇ ಮುಂದುವರಿ ಅಂತ ಹೇಳಕ್ಕಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆ ತರದಲ್ಲಿ ನಮ್ಮ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡೋರು ನಮ್ಗೆ ಸಹಕಾರ ಕೊಡ್ತಾರೆ, ಆದ್ರೆ ನಮಗೆ ಬೇಡ ಅನಿಸ್ತಾ ಇದೆ. ಸೊ ಈಗ ನಿಮ್ಮ ಮೂಲಕ ಒಂದು ಸರ್ಕಾರದ ಮೂಲಕ ಒಂದು ಅನುದಾನ ಅಂತ ಬಂದ್ರೆ ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕಡೆಯಿಂದ ಮೊದಲನೇ ಆದ್ಯತೆ ನಿಮ್ಮ ಗ್ರಾಮಕ್ಕೆ ಏನ್ ಕೊಡ್ತೀರಾ? ಮಾಡಿಸ್ಬೇಕು, ಹೋಗದೆ ಒಂದು ನಿರ್ಮಾಣ ಮಾಡ್ಬೇಕು, ಏನಂತ ಒಂದು ಆದ್ಯತೆ ಕೊಡ್ತೇನೆ ಅಂದ್ರೆ ನೀರಿನ ವ್ಯವಸ್ಥೆ ಮೇನ್ ಎಲ್ಲಾ ಕಡೆನೂ ಅಷ್ಟೇ. ಅಲ್ಲಿ ನನ್ನ ಕಲ್ಪನೆ ಏನಂತಂದ್ರೆ ನೀರಿನ ವ್ಯವಸ್ಥೆ ಬೆಳಗಿಂದ ಸಂಜೆವರೆಗೂ ನೀರ್ ಬಿಡಕ್ ಆಗೋದಿಲ್ಲ. ಆಗ ಅಲ್ಲಲ್ಲಿ ಸಿಸ್ಟಮ್ಗಳಿಟ್ಟು ಬೆಳಗಿನ ಸಂಜೆ ನೀರ್ ಬಿಡೋ ಬದಲಿಗೆ ಅಲ್ಲಲ್ಲಿ ಸಿಸ್ಟಮ್ಗಳಿಟ್ಟು ಒಂದು 10 ಮನೆಗೆ ಒಂದೊಂದು ಸಿಸ್ಟಮ್ ಇಟ್ಟು ಆ ಸಿಸ್ಟಮ್ ತುಂಬಿಸ್ಕೊಟ್ಟಂಗೆ ಮಾಡಿದ ಅನುದಾನದಲ್ಲಿ ಅವ್ರಿಗೆ ಬೆಳಗ್ಗೆ ಹೊತ್ತು ಸಂಜೆ ಎಷ್ಟೊತ್ತಿಗೆ ಇಟ್ಕೊಳಕಾಗುತ್ತೆ. ಆಗ ಕರೆಂಟ್ ನ ಕಾಯ್ಬೇಕಾಗಿಲ್ಲ, ಅಥವಾ ಅವ್ರು ಕೆಲ್ಸಕ್ಕೆ ಹೋಗೋ ಕೂಲಿ ಕೆಲ್ಸಕ್ಕೆ ಹೋಗೋರು ಜಾಸ್ತಿ ಅಂತವ್ರು ಬೆಳಗಿನ ಸಂಜೆವರೆಗೂ ಮನೇಲೆ ಕುತ್ಕೊಂಡು ಯಾವ್ದೋ ಟೈಮಿಗೆ ನೀರ್ ಬಿಡೋ ಟೈಮ್ಗೆ ನಿಂತ್ಕೊಂಡು ತುಂಬಿಸ್ಕೊಳಕ್ ಆಗೋದಿಲ್ಲ. ಆಗ ಅಂತ ಸಿಸ್ಟಮ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ ನನ್ನ ಕಲ್ಪನೆಗಳು. ಸೊ ಆಗ ನಿಮ್ಮ ಒಂದು ಗ್ರಾಮದ ಜನತೆ ಜೊತೆ ಒಂದು ಸಂಪರ್ಕ ಇಟ್ಕೊಂಡಿದ್ರೆ, ಒಂದು ಕಷ್ಟ ಅಂತ ನಿಮ್ಮ ಮೂಲಕ ಬಂದಾಗ ಒಂದು ಸ್ಪಂದನೆ ಯಾವ ತರ ನೀಡ್ತಿದೆ? ಸ್ಪಂದನೆ ನಾವು ಇಂಡಿವಿಜುವಲ್ ಮಾಡೋದೇ ಜಾಸ್ತಿ ಆಗಿದೆ. ಎಲ್ಲರೂ ಹೋದ್ರೆ ಸಮಸ್ಯೆ ಆಯ್ತಾ, ಕೈಯಿಂದ ಕೊಟ್ಟು ಬರೋದು, ಆ ತರದಲ್ಲಿ ಹಿಂದೆ ಮಾಡಿದ್ದೇನೆ. ಇವತ್ತಿಗೆ ಈಗ ಆತರ ಮಾಡಿ ನಾವೇ ಈಗ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಿದ್ದೇವೆ. ಹಾಗಾಗಿ ಈಗ ಹೆಚ್ಚಿಗೆ ಆತರಕ್ಕೆ ಹೋಗಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ವ್ಯವಹಾರ ಹಾಳಾಗ್ತಾ ಉಂಟು. ಈ ಅಂಗಡಿಯಿಂದ ಹೊರಗಡೆ ಹೋಗೋದು, ಅಂಗಡಿಯಲ್ಲಿ ಉತ್ಪತ್ತಿ ಬರೋದು ಕಡಿಮೆ ಆಯ್ತು, ಈ ಕಡೆ ಹೊರಗಡೆ ಖರ್ಚಿನ ದಾರಿ ಜಾಸ್ತಿ ಆಯ್ತಾ ಉಂಟು. ಆ ಲೆಕ್ಕದಲ್ಲಿ ಸ್ವಲ್ಪ ಇಂಡಿವಿಜುವಲ್ ಖರ್ಚು ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇವೆ. ನೋಡೋಣ, ಅಂತ ಅನುದಾನ ಬಂದಾಗ ಜನಗಳಿಗೆ ನೇರವಾಗಿ ಮುಟ್ಸೋದು, ಯಾವುದೇ ಮಧ್ಯವರ್ತಿಗಳು, ಯಾವುದೇ ಕಮಿಷನ್ ವ್ಯವಸ್ಥೆ ಇಲ್ಲದೆ ನೇರವಾಗಿ ಮುಟ್ಸೋದು. ಅವ್ರಿಗೆ ಒಂದು ಸರ್ಕಾರದ ಮೂಲಕ ಏನ್ ಬರುತ್ತೆ ಅವ್ರು ತಲುಪುವ ತನಕ ಕೆಲಸ ನೇರವಾಗಿ ತಲುಪಿಸುವಂತದ್ದು. ಅಂದ್ರೆ ಯಾವುದೇ ಅಡಚಣೆ ಉಂಟಾಗಿದೆ, ಮಧ್ಯದಲ್ಲಿ ಯಾವುದೇ ಕಲ್ಪ ಇದಾಗ್ತದೆ, ನೀವು ಅವ್ರಿಗೆ ತಲುಪಬೇಕು. ಒಂದು ಸರ್ಕಾರದ ಒಂದು ಅನುದಾನ ಬಂದ್ರೆ ಅವ್ರು ಮೂಲವಾಗಿ ಅವ್ರು ತಲುಪೋ ತನಕ ನೀವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿ ಆ ಉದ್ದೇಶ ಇದೆ. ಸೊ ಹಾಗೆ ನೀವು ಈ ಸ್ಥಾನಕ್ಕೆ ಬರೋಕೆ ನಿಮ್ ಕಡೆ ಆದಂತ ಗುರುಗಳು ಸ್ಫೂರ್ತಿ ಅಂತ ಯಾರು ಇದ್ದಾರೆ? ಸ್ಫೂರ್ತಿ ಅಂತ ಇಲ್ಲ, ನಾನಿದೆ JC ಸಂಸ್ಥೆ ಎಂಟ್ರಿ ಆದಾಗ ಆಗ ನನ್ನನ್ನು ಬೇರೆ ಕಡೆ ಎಲ್ಲ ಗುರುತಿಸ್ತಾ ಇದ್ರಲ್ವಾ. ಗುರುತಿಸ್ತಾ ಇರುವಾಗ ನನಗೆ ಅನಿಸ್ತಾ ಇತ್ತು, ಹೌದಲ್ಲ ನಾವೊಂದು ಒಳ್ಳೆ ಕೆಲಸ ಮಾಡಿದ್ರೆ ಜನ ಗುರುತಿಸ್ತಾರೆ, ಇಲ್ಲಾಂದ್ರೆ ಗುರುತಿಸೋದಿಲ್ಲ. ಆಗ ನಮ್ಗೊಂದು ಒಳ್ಳೆ ಅವಕಾಶ ಮಾಡಕ್ಕೆ ಯಾವ್ದು ಸ್ಥಾನ ಐತೆ ಅಲ್ಲಿ ನಾವು ಸೇರ್ಕೊಳ್ಳೋದು ಒಳ್ಳೇದು ಅನ್ನೋ ಉದ್ದೇಶದಲ್ಲಿ ಆವಾಗಲೇ ಅಂದಾಜ್ ಮಾಡಿದೆ. ಗ್ರಾಮ ಪಂಚಾಯತಿ ಮೆಂಬರ್ ಏನಾರಾದ್ರೆ, ಪಂಚಾಯತಿ ಮೆಂಬರ್ ಏನಾರಾದ್ರೆ ಒಳ್ಳೇದಾಗಿ ಮಾಡಬಹುದು ಅನ್ನೋ ಲೆಕ್ಕದಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದೆ. ಅದೇ ಲೆಕ್ಕದಲ್ಲಿ ಅವಕಾಶ ಸಿಕ್ಕಿದ್ದ ನಾನಂತೂ ಒಳ್ಳೆ ರೀತಿ ಉಪಯೋಗಿಸ್ಕೊಂಡಿದ್ದೇನೆ. ಇವತ್ತವರೆಗೆ ನಾನ್ ಮಾಡಿರೋ ಕೆಲಸನ ನಾನ್ ಹೇಳ್ತೀನಲ್ಲ, ಪಂಚಾಯತಿಯಲ್ಲಿ ಯಾರು ಇಂಡಿವಿಜುವಲ್ ಮಾಡ್ಲಿಲ್ಲ. ಪಂಚಾಯತ್ ಅನುದಾನದಲ್ಲಿ ಮಾಡಿದ್ದಾರೆ, ಅದು ನಾನು ಅದು ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಇಂಡಿವಿಜುವಲ್ ಆಗಿ ಯಾರು ಮಾಡ್ಲಿಲ್ಲ, ನಾನು ಮಾಡ್ಕೊಂಡು ಬಂದಿದ್ದೇನೆ, ದಾಖಲೆಗಳನ್ನ ಕೊಟ್ಟಿದ್ದೇನೆ ನೇರವಾಗಿ. ಯಾಕಂದ್ರೆ ಅದನ್ನ ಮುಚ್ಚುಮರೆಲ್ಲ ಇವತ್ತು ಹೋದ್ರೆ ದಾಖಲೆಗಳಿದ್ದಾವೆ. ಹೌದು, ಅಂದ್ರೆ ಜನತೆಗೆ ಯಾವುದೇ ಕುಂದು ಕೊರತೆ ಬರ್ದಂಗೆ ನೀವು ಯಾವುದೇ ಒಂದು ಸಮಸ್ಯೆ ಅಂತ ಹೇಳಿದ್ರೆ
ಹೇಳಿದಕ್ಕೆ ನೇರವಾಗಿ ಸ್ಪಂದಿಸಿದ್ದಾನೆ. ಅದು ಅಂತ ವಾರ್ಡ್ ಇದೇ ವಾರ್ಡು ನಮ್ಮ ಗ್ರಾಮಕ್ಕೆ ಸೇರಿದ್ದು ಅಂತ ಫಸ್ಟ್ ನನ್ನ ವಾರ್ಡ್ ಆದ್ರೆ ನನ್ನ ವಾರ್ಡ್ ಅಲ್ಲದೆ ಬೇರೆಯವರು ಹೇಳಿದ್ರು ಅದಕ್ಕೆ ಏನ್ ಬೇಕು ಕ್ರಮ ತಗೊಳ್ಳೋದು. ಆಗಿಲ್ಲದ್ರೆ ನೇರವಾಗಿ ಅದು ನನ್ನ ಇಂಡಿವಿಜುವಲ್ ಮಾಡಿದ್ದೇನೆ. ಅದ್ರಲ್ಲಿ ಸಣ್ಣ ಪುಟ್ಟದು ಈಗ 500, 600, 1000 ಅಂತ ಲೆಕ್ಕನೆಲ್ಲ ಖರ್ಚು ಮಾಡಿರೋದು. ಅದನ್ನ ಮಾಡ್ಕೊಂಡ್ರೆ ಜನಸೇವೆ ಮಾಡ್ಕೊಂಡು ಬಂದಿದೆ. ಅಂದ್ರೆ ಜನರಿಗೆ ಒಳ್ಳೇದಾಗೋದನ್ನ ನೀವು ಬಯಸ್ಕೊಂಡು ಹೋಗ್ತಾ ಇದ್ರು. ಸೊ ಆಗ ಈಗ ನಿಮ್ಮ ಜೊತೆ ಇನ್ನು ಸದಸ್ಯರುಗಳಿವೆ, ಅವ್ರಿಗೆ ನಮ್ಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಯಾರೇ ಆಗ್ಲಿ ಸದಸ್ಯರು ಅವ್ರು ಗೆದ್ದಿರ್ತಾರೆ. ಗೆದ್ದವರು ಜನ ನಮ್ಮನ್ನು ಗೆಲ್ಸಿ ಕಳಿಸೋದು ನಮಗೊಂದು ಒಳ್ಳೇದ್ ಮಾಡ್ಲಿ ಅನ್ನೋ ಲೆಕ್ಕದಲ್ಲಿ ಕಳ್ಸಿರ್ತಾರೆ. ಜನಗಳಿಗೆ ಒಳ್ಳೇದ್ ಮಾಡ್ಲಿ ಅನ್ನೋ ಲೆಕ್ಕದಲ್ಲಿ ಆ ಲೆಕ್ಕದಲ್ಲಿ ನಾವು ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ನಾಳೆ ಅವ್ರು ನಮ್ಮನ್ನು ಗುರುತಿಸ್ತಾರೆ. ಅದನ್ನ ಜನಗಳು ಗೆದ್ದಿರೋಂತ ಸದಸ್ಯರು ಅರ್ಥ ಮಾಡ್ಕೊಂಡು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು. ನಾವು ಬದುಕೋದನ್ನ ಅಂದ್ರೆ ಅದರಿಂದ ಪಂಚಾಯತಿಯಿಂದ ಬದುಕೋದನ್ನ ಕಡಿಮೆ ಮಾಡ್ಕೊಳ್ಬೇಕು. ಪಂಚಾಯತಿ ಅನುದಾನದಲ್ಲಿ ನಾವು ಬದುಕೋದಲ್ಲ, ಪಂಚಾಯತಿ ಅನುದಾನ ಜನಗಳಿಗೆ ಹೋಗ್ಬೇಕು, ಜನಗಳ ಆಶೀರ್ವಾದ ನಮಗೆ ಬರ್ಬೇಕು. ಅದು ನಾವು ಬದುಕೋತಾರೆ. ನೀವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅದನ್ನೇ ಒಂದು ಬಿಸ್ನೆಸ್ ಒಂದು ಇದು ಮಾಡ್ಕೊಂಡು ಹಾಗೇನೆ ಆಗ್ತಾ ಇದೆ. ಅದೇ ಹೇಳಕ್ ಹೋದ್ರೆ ಬಾರಿ ಇದಾಗುತ್ತೆ. ಅನುದಾನಗಳೆಲ್ಲ ನಮ್ಮ ಮೆಂಬರ್ಗಳೇ ತಗೊಳ್ತಿದ್ದಾರೆ. ಅದು ನೀವು ಎಲ್ಲಾ ಪಂಚಾಯತಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಮೆಂಬರ್ ಈ ಸಲದಲ್ಲಿ ಏನೇನು ಅನುದಾನಗಳು ಯಾರಿಗೆ ಹೋಗಿದೆ ಅಂತ ನೀವು ಲಿಸ್ಟ್ ತೆಗೆಸಿದ್ರೆ ಪಂಚಾಯತಿ ಮೆಂಬರ್ಗಳೇ ತಗೊಂಡಿರೋ ಅನುದಾನಗಳೇ ಜಾಸ್ತಿ ಆಗಿದೆ. ಅದನ್ನೆಲ್ಲ ನಿರ್ಮಾಣ ಅಂದ್ರೆ ಅದನ್ನೆಲ್ಲ ಮಾಡಬೇಡಿ. ನಿಮ್ಮ ಮೂಲಕ ಹೇಳ್ತಾರೆ ಅದನ್ನೆಲ್ಲ ಮಾಡಬೇಡಿ, ಜನಸೇವೆ ಮಾಡಿ, ಜನರಿಂದ ಪ್ರಾಮಾಣಿಕ ಸೇವೆ ಮಾಡ್ಲಿ. ಪ್ರಾಮಾಣಿಕ ಸೇವೆ ಮಾಡಿದಾಗ ಜನಗಳೇನಾಗುತ್ತೆ, ಜನಗಳಿಗೆ ಹೌದು ಇವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ, ಇವ್ರು ನಾಳೆ ನಮ್ಗೆ ಒಳ್ಳೇದು ಮಾಡಿದಾನೆ ಅನ್ನೋದು ಜನಗಳ ಮನಸ್ಸಲ್ಲಿ ಬರುತ್ತೆ. ಆ ಲೆಕ್ಕದಲ್ಲಿ ಕೆಲಸ ಮಾಡಿದ್ರೆ ಮುಂದಕ್ಕೆ ಭವಿಷ್ಯ ಇದೆ. ಇಲ್ಲ ಅಂದ್ರೆ ಈ ಟರ್ಮೇ ಲಾಸ್ಟ್. ಅಂದ್ರೆ ಈ ತರ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ ಇಷ್ಟಪಡ್ತಾರೆ. ಹೌದೌದು. ಸೊ ಈಗ ನೀವು ಈ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ನಿಮ್ ಗ್ರಾಮದ ಜನತೆನೇ ಕಾರಣ. ಹೌದು, ಜನಗಳ ಸಹಕಾರ ಎಲ್ಲ ಇತ್ತು. ಜನಗಳ ಸಹಕಾರ ಇತ್ತು ಮತ್ತೆ ತಂದೆ ತಾಯಿ ಆಶೀರ್ವಾದ ಇತ್ತು. ಯಾಕಂದ್ರೆ ತಂದೆ ತಾಯಿ ನಮ್ಮ ತಂದೆಯವರು 59 1959 ಇಲ್ಲಿ ಬಂದು ಸೆಟ್ಲ್ ಆಗಿದ್ದು. ಅವತ್ತಿಂದ ಇವತ್ತವರೆಗೆ ಯಾರ ತನ್ನ ಇಷ್ಟೂರ ಅಂತ ಇಲ್ಲ. ಎಲ್ಲ ಜೊತೆ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಸಹಕಾರ ಇತ್ತು. ಅದೇ ತರ ನಾನು ಮುಂದಕ್ಕೆ ಬಂದಿದ್ದೇನೆ. ಅದರಿಂದ ಎಲ್ಲರ ಸಹಕಾರ ಇದ್ದಿದ್ರಿಂದ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಜನ ಕೊಟ್ಟಿದ್ದಾರೆ. ಸರ್, ನಿಮ್ಮ ಜನತೆಗೆ ಏನ್ ಹೇಳಕ್ ಇಷ್ಟಪಟ್ಟಿದ್ದಾರೆ? ಪ್ರಾಮಾಣಿಕರಿಗೆ ಗೆಲ್ಸಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿಸಿ. ಯಾರಿಂದನೇ ಏನೇ ತಪ್ಪಾಯ್ತಾ ಇದ್ರು, ಅನ್ಯಾಯ ಆಯ್ತಾ ಇದ್ರು ನೇರವಾಗಿ ವಿರೋಧಿಸಿ. ಯಾರೋ ಒಬ್ಬನಿಗೆ ಒಂದು ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳಿ ಅವನ್ನ ಎತ್ಕಟ್ಟೋದಿಲ್ಲ. ಒಬ್ಬ ಏನೋ ತಪ್ಪು ಮಾಡಿ ಒಂದು 50, 100, 1000 ಏನೋ ದುಡ್ಡು ಕೊಟ್ಕೊಂಡು ಬಾಯಿ ಮುಚ್ಚಕ್ ನೋಡಿದ್ರೆ ಅದನ್ನ ವಿರೋಧ ಮಾಡಿ ನೀವು ನೇರವಾಗಿ ನಿಲ್ಲಿ. ಆಗ ಮುಂದಕ್ಕೆ ಯಾರು ತಪ್ಪು ಮಾಡಕ್ ಅವಕಾಶ ಆಗೋದಿಲ್ಲ ಅಂತ ಹೇಳಕ್ ಬಯಸ್ತೇನೆ. ಸೊ ನಿಮ್ಮ ಜನಗಳ ಅಭಿನಂದನೆ ಸಲ್ಲಿಸ್ತೇನೆ. ನಿಮಗೆ ಆರ್ಸಿ ಗೆಲ್ಲಿಸಿದ್ದಾರೆ ಎಲ್ಲರಿಗೂ, ನನ್ನ ಕ್ಷೇತ್ರದ ಎಲ್ಲ ಕಿರಿಕೊಳ್ಳಿ ಕ್ಷೇತ್ರದ ಜನತೆಗೂ ಜೊತೆಗೆ ಕೊಡ್ಲಿಪುಟ ಸಮಸ್ತ ಗ್ರಾಮಸ್ಥರಿಗೂ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಸೊ ಆಗ ನಮ್ಮ ಜೊತೆ ಇಷ್ಟು ಕಾಲ ಮಾತಾಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.